ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿ ಎಸ್ ಟಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲೊಂದು ಕಂಪನಿಯನ್ನು ಕ್ರಿಯೇಷನ್ ಮಾಡಿದ್ದೀನಿ. ಹಾಗೆ ಟ್ರಾನ್ಸಾಕ್ಷನನ್ನು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಇದೆ. ಮಿಸ್ಟರ್ ತೇಜ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತ ಇದೆ. ರೆಂಟ್ ಪೇಯ್ಡ್ 25,000 ಇದೆ. ಪರ್ಚೇಸ್ ಹ್ಯಾಸ್ ಫಾಲೋಸ್ ಫ್ರಮ್ ರವಿ ಆ್ಯಂಡ್ ಸನ್ಸ್ ಇನ್ ಕರ್ನಾಟಕ ಅಂತ ಇದೆ. ಸೊ ಹಾಗೆ ಕ್ಯಾಶ್ ಡೆಪಾಸಿಟೆಡ್ ಇಂಟು HDFC ಬ್ಯಾಂಕ್ ಅಂತ ಇದೆ. ಪವರ್ ಬಿಲ್ ಪೇಯ್ಡ್ ಬ್ಯಾಂಕ್ ಅಂತ ಇದೆ, ಥ್ರೂ ಬ್ಯಾಂಕ್. ಸೇಲ್ಸ್ ಹ್ಯಾಸ್ ಫಾಲೋಸ್ ಟು ಗಣೇಶ್ ಆ್ಯಂಡ್ ಕಂಪನಿ ಕರ್ನಾಟಕ ಅಂತಿದೆ. ಕ್ಯಾಶ್ ವಿಡ್ರಾ ಫ್ರಮ್ HDFC ಬ್ಯಾಂಕ್, ಕ್ಯಾಶ್ ಪೇಯ್ಡ್ ಟು ರವಿ ಆ್ಯಂಡ್ ಸನ್ಸ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಟು ಗಣೇಶ್ ಆ್ಯಂಡ್ ಕಂಪನಿ. ಇಂಟರ್ನೆಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಎಲ್ಲದಕ್ಕೂ ಟೋಟಲ್ ಜಿ ಎಸ್ ಟಿಯನ್ನು 12% ಹಾಕಿ ಅಂತ ಹೇಳಿದರೆ, ಎರಡೂ ಕೂಡ ಕರ್ನಾಟಕದಲ್ಲಿ ಟ್ರಾನ್ಸಾಕ್ಷನ್ ನಡೀತಾರೆ. ಕಂಪ್ನಿ ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಕರ್ನಾಟಕದಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೋಡಿ, ಸ್ಟೇಟು. ಸೊ ಕರ್ನಾಟಕದಲ್ಲಿ ಕಂಪನಿ ಕರ್ನಾಟಕದಲ್ಲಿದೆ, ಟ್ರಾನ್ಸಾಕ್ಷನು ಕರ್ನಾಟಕದಲ್ಲಿದೆ ಅಂದರೆ ನಾವು ಯಾವುದನ್ನು ಅಪ್ಲೈ ಮಾಡಬೇಕಾಗತ್ತೆ? CGST ಮತ್ತು SGSTಯನ್ನು. CGST ಅರ್ಧ, SGST ಅರ್ಧವನ್ನು ಮಾಡಬೇಕು. ಅದು ಯಾವ ರೀತಿ ಎಂಟ್ರಿ ಮಾಡೋದಂತ ತೋರಿಸೋ. ಕಂಪನಿಯನ್ನು ಕ್ರಿಯೇಟ್ ಆದ ತಕ್ಷಣ ಎಸ್ಕೇಪನ್ನು ಹೊಡೀರಿ. ಎಸ್ಕೇಪನ್ನು ಹೊಡೆದು ಆಮೇಲೆ ಒಂದು ಸೆಟ್ಟಿಂಗ್ಸ್ ಬರುತ್ತೆ. F11ನಲ್ಲಿ F3 ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ಬರುತ್ತೆ. ಇದರಲ್ಲಿ ನೀವು ಜಿ ಎಸ್ ಟಿಯನ್ನು ಎಸ್ ಮಾಡ್ಕೋಬೇಕು. ಅನ್ಎಬಲ್ಡ್ ಜಿ ಎಸ್ ಟಿ, ಇವು ಸೆಟ್ ಆಲ್ಟರ್ ಜಿ ಎಸ್ ಟಿನ ಕೂಡ ಎಸ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಸ್ಟೇಟು, ಕರ್ನಾಟಕದ ರೆಗ್ಯುಲರ್ ಕಸ್ಟಮರ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಯೂನಿಯನ್ ಟೆರಿಟರಿ UT ಜಿ ಎಸ್ ಟಿ ಇದ್ದರೆ ಮಾತ್ರ ಇದನ್ನು ಎಸ್ ತೊಗೋಬೇಕು. ಆಮೇಲೆ ಜಿ ಎಸ್ ಟಿ ನಂಬರ್ ಇದ್ದರೆ ಜಿ ಎಸ್ ಟಿ ನಂಬರನ್ನು ನೀವು ಇಲ್ಲಿ ಹಾಕೋಬೋದು. ಸೊ ನಿಮಗೆ ಜಿ ಎಸ್ ಟಿ ನಂಬರ್ ಗೊತ್ತಿದ್ದರೆ ಹಾಕೋಬೋದು, ಗೊತ್ತಿಲ್ಲ ಅಂದರೆ ಹಾಕ್ಕೊಂಡ್ರೆ ಇದ್ರೂ ತೊಂದರೆ ಇಲ್ಲ. ನಾನು ನಿಮಗೆ ಒಂದು ಜಿ ಎಸ್ ಟಿ ನಂಬರು ಕರ್ನಾಟಕದ ಹಾಕಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮಗೆ ಕರ್ನಾಟಕದ್ದು ಒಂದು ಜಿ ಎಸ್ ಟಿ ನಂಬರನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. 29AAA, ಎಲ್ಲ ಕ್ಯಾಪಿಟಲ್ ಲೆಟ್ರಲ್ಲಿ ಇರಲಿ. ಈ ರೀತಿ ಒಂದು ಜಿ ಎಸ್ ಟಿ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು ಮಂತ್ಲಿ ನೀವು ಜಿ ಎಸ್ ಟಿಯನ್ನು ಬಿಲ್ ತೆಗಿತೀರಾ ಅಥವಾ ಕ್ವಾರ್ಟರ್ಲಿ ಅಂತ ಕೇಳುತ್ತೆ. ನೀವು ಮಂತ್ಲಿ ಆದರೆ ಮಂತ್ಲಿ ತೊಗೊಳ್ಳಿ, ಇಲ್ಲ ಕ್ವಾರ್ಟರ್ಲಿ ಆದರೆ ಕ್ವಾರ್ಟರ್ಲಿ ತೊಗೊಳ್ಳಿ. ನಾನು ಮಂತ್ಲಿ ತೊಗೊಂಡಿದ್ದೀನಿ. ಈ ವೇ ಬಿಲ್, ಎಲೆಕ್ಟ್ರಾನಿಕ್ ವೇ ಬಿಲ್ ಅಪ್ಲಿಕೇಬಲ್ ಆಗುತ್ತಾ ಅಂತ ಕೇಳುತ್ತೆ, ಅದನ್ನ ಎಸ್ ತೊಗೊಳ್ಳಿ. ಹಾಗೆ ಇಲ್ಲಿ ಇನ್ವಾಯ್ಸ್ ವ್ಯಾಲ್ಯೂ ಅಂದರೆ ನೀವು ಪರ್ಚೇಸ್ ಸೇಲ್ಸ್ಮನ್ ಮಾಡೋದ್ರಿಂದ ಇನ್ವಾಯ್ಸ್ ವ್ಯಾಲ್ಯೂವನ್ನು ತೊಗೊಳ್ಳಿ. ಇಲ್ಲಿ 50,000 ಲಿಮಿಟ್, ಅದಕ್ಕಿಂತ ಜಾಸ್ತಿ ಆದರೆ ರಿಟರ್ನ್ ಫೈಲ್ಗೆ ಇದು ಮಾಡಬೇಕು. ಅಷ್ಟರೊಳಗಿದ್ದರೆ ಫ್ರೀ ಅಂತ ಇರುತ್ತೆ. ಸೊ ಆಮೇಲೆ ಇಲ್ಲಿ ಬಂದು ಜಿ ಎಸ್ ಟಿ ರೇಟ್ ಸೆಟಪ್ಪನ್ನು ಎಸ್ ತೊಗೊಳ್ಳಿ. ಇಲ್ಲಿ ಬಂದು ಎಂಟರ್. ಏನು ಜಿ ಎಸ್ ಟಿ ರೇಟನ್ನು ಸೆಟ್ ಮಾಡೋಕ್ಕೆ ಹೋಗಬೇಡಿ, ಎಂಟರ್ ಹೊಡೆದು ಸೇವ್ ಮಾಡಿ. ಸೇವ್ ಆದ ತಕ್ಷಣ ಸೊ ಈಗ ಎಸ್ಕೇಪನ್ನು ಹೊಡೀರಿ. ಎಸ್ಕೇಪನ್ನು ಹೊಡೆದು ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟಿಂಗ್ ವೋಚರಿಗೆ ಹೋಗಿ, ಅಕೌಂಟಿಂಗ್ ವೋಚರ್ನಲ್ಲಿ ನೀವು ಫಸ್ಟ್ ಒಂದು ಮಿಸ್ಟರ್ ತೇಜಸ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ಅಂತ ಇದೆಯಲ್ಲ. ಸೊ ಮಿಸ್ಟರ್ ತೇಜಸ್ ಒಂದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾನೆ. ಆದ್ದರಿಂದ ಅವನು ಇನ್ವೆಸ್ಟ್ ಮಾಡಿರೋ ಹಣ ಅವನದೇ, ಆದ್ದರಿಂದ ನಾವು ರಿಸಿಪ್ಟ್ ವೋಚರಲ್ಲಿ ತೊಗೊತೀವಿ. ಸೊ ಬಿಸ್ನೆಸ್ಗೆ ಬಂಡವಾಳ ಹಾಕಿರುವವನನ್ನು ಬಂಡವಾಳಶಾಹಿ ಅಂತ ಕರೀತಾರೆ. ಆದ್ದರಿಂದ ಒಂದು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಎಡಿಗಡೆ ನಾವು ತೊಗೋಬೇಕು. ಸೊ ಇಲ್ಲಿ ಎಂಟರ್ ಹೊಡೆದು ಸೇವ್ ಮಾಡ್ಕೊಳ್ಳಿ. ಅಮೌಂಟನ್ನು ಎಂಟ್ರಿ ಮಾಡಿ. 5 lakh ಅಂತ ಇದೆ. ಸೊ ನೀವು ಕೂಡ 5 lakh ಎಂಟ್ರಿ ಮಾಡಿ. ನೆಕ್ಸ್ಟು ಬಂದು ರೆಂಟ್ ಪೇಯ್ಡ್ 25,000 ಇರ್ತಿದೆ. ಪೇಯ್ಡ್ ಮಾಡಿರೋದ್ರಿಂದ ಪೇಮೆಂಟ್ ವೋಚರ್ ಅಂತ ತೊಗೊಳ್ಳಿ. ಕ್ಯಾಶ್ ಮೂಲಕ ಪೇಯ್ಡ್ ಆಗಿದೆ. ಏನು ಪೇಯ್ಡ್ ಆಗಿದೆ? ರೆಂಟ್ ಪೇಯ್ಡ್ ಆಗಿದೆ. ಅಂಡರ್ ಗ್ರೂಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಎಡಿಗಡೆ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಯಾವುದು ಎಂಟ್ರಿ ಮಾಡ್ಕೊಂಡು ಹೋಗ್ಬಿಡಿ, ಅಮೌಂಟ್ ಮಾತ್ರ ಎಂಟ್ರಿ ಮಾಡ್ತಾ ಹೋಗಿ. ನೆಕ್ಸ್ಟು ಪರ್ಚೇಸ್ ಆ್ಯಸ್ ಫಾಲೋಸ್ ಫ್ರಮ್ ರವಿ ಆ್ಯಂಡ್ ಸನ್ಸ್ ಇನ್ ಕರ್ನಾಟಕ ಅಂತಿದೆ. ಪರ್ಚೇಸ್ ಆ್ಯಸ್ ಫಾಲೋಸ್ ಇರೋದು ಪರ್ಚೇಸ್ ವೋಚರಲ್ಲಿ. ಅದರಿಂದ F9 ಹೊಡಿದಿರಿ. ಇನ್ವಾಯ್ಸ್ ನಂಬರ್ ಇದ್ದರೆ ಇನ್ವಾಯ್ಸ್ ನಂಬರ್ ಕೊಡಿ. ನಾನೊಂದು ಇನ್ವಾಯ್ಸ್ ನಂಬರನ್ನು ಹಾಕಿರ್ತೀನಿ. ಸೊ ಪಾರ್ಟಿ ನೇಮನ್ನು ಕೊಟ್ಟಿದ್ದಾರೆ, ರವಿ ಆ್ಯಂಡ್ ಸನ್ಸ್. ಆರ್ಟ್ C ಹೊಡೆದು ರವಿ ಆ್ಯಂಡ್ ಸನ್ಸನ್ನು
ಮಾಡ್ಕೊಳ್ಳಿ, ಎಂಟ್ರಿ ಮಾಡಿ. ರವಿ ಆ್ಯಂಡ್ ಸನ್ಸ್ ಪರ್ಚೇಸಲ್ಲಿ ಪಾರ್ಟಿ ನೇಮ್ ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ, ಅವರಿಂದ ಹಣ ಹೋಗುತ್ತೆ, ಇಂದು ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಇಲ್ಲಿ ಎಂಟರ್ ಹೊಡ್ಕೊತ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಪರ್ಚೇಸ್ ಅಂಡರಲ್ಲಿ ಪರ್ಚೇಸ್ ಅಕೌಂಟ್ ಬರುತ್ತೆ. ಸೊ ಪರ್ಚೇಸ್ ಅಕೌಂಟನ್ನು ಎಂಟ್ರಿ ಮಾಡಿ, ಇಲ್ಲಿ ಎಸ್ ಅಂತ ಕೊಡಿ. ಈಗ ನಾವು ಜಿ ಎಸ್ ಟಿಯನ್ನು ಅಲೋ ಮಾಡಬೇಕು. ಇಲ್ಲಿ ಬಂದ ತಕ್ಷಣ ಟ್ಯಾಕ್ಸೇಬಲನ್ನು ತೊಗೊಳ್ಳಿ. ಟ್ಯಾಕ್ಸೇಬಲನ್ನು ತೊಗೊಂಡು ಟೋಟಲ್ ಟ್ಯಾಕ್ಸೇಬಲ್ 12% ಅಂತ ಕೊಟ್ಟಿದ್ದಾರೆ, 12% ತೊಗೊಳ್ಳಿ. ಯಾವಾಗಲೂ ಪರ್ಚೇಸು ಸೇಲ್ಸು ಅಂದರೆ ಗೂಡ್ಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಗೂಡ್ಸನ್ನು ತೊಗೊಳ್ಳಿ. ಸೊ ಇಲ್ಲಿ ಬಂದ ತಕ್ಷಣ ನೀವು ಆಲ್ಟ್ ಸಿ ಅನ್ನು ಹೊಡೀರಿ, ಐಟಮನ್ನು ಕ್ರಿಯೇಟ್ ಮಾಡಬೇಕು. ಸ್ಯಾಮ್ಸಂಗ್ ಅಂತ ಇದೆ, ಸ್ಯಾಮ್ಸಂಗ್ ಅಂತ ಇದೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ, ಮೊಬೈಲ್ಸಿಗೆ. ಇಲ್ಲಿ ಕ್ವಾಂಟಿಟಿ ಆರ್ ಎಫೆಕ್ಟೆಡ್ ಎಸ್ ತೊಗೊಳ್ಳಿ. ಇಲ್ಲಿ ಸೆಟ್ ಆಲ್ಟರ್ ಜಿ ಎಸ್ ಟಿಯನ್ನು ಎಸ್ ತೊಗೊಂಡು ಎಂಟರ್ ಮಾಡ್ಕೊಳ್ಳಿ, ಅಲ್ಲಿ ಏನು ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನಂಬರ್ಸು ಅಥವಾ ಪೀಸಸ್ ಲೆಕ್ಕ ಅಂತ ಹಾಕ್ಕೊಳ್ಳಿ. ನಾನು ನಂಬರ್ಸನ್ನು ತೊಗೊತೀನಿ. ಸೊ ಇಲ್ಲಿ ಎನ್ ಅಂತ ಹೊಡೀರಿ, ಇಲ್ಲಿ ನಂಬರ್ಸ್ ಬರುತ್ತೆ. UQC ಕೋಡ್ ಅಂತ ಇದೆ, ಅದನ್ನ ಎಂಟ್ರಿ ಮಾಡಬೇಕು. ಸೊ ಆದ ನಂತರ ಇಲ್ಲಿ ಸೆಟ್ ಆಲ್ಟರ್ ಜಿ ಎಸ್ ಟಿಲಿ ಎಸ್ ತೊಗೋಬೇಕು. ಏಕೆಂದರೆ ಪ್ರತಿಯೊಂದು ಇದರದ್ದು ಟ್ಯಾಕ್ಸ್ ಅನ್ನೋದು ಅಪ್ಲೈ ಆಗಬೇಕಲ್ವ. ಸೊ 12% ತೊಗೊಳ್ಳಿ. ಈಗ ಕ್ವಾಂಟಿಟಿ ಬಂದು 10 ನಂಬರ್ಸ್ ಇದೆ. ಸೊ ಅಮೌಂಟ್ ಬಂದು 7200 ರೂಪೀಸ್ ಇದೆ. ಸೊ ಎಂಟರ್ ಹೊಡೀರಿ. ನೆಕ್ಸ್ಟು ಮತ್ತೆ ಇನ್ನೊಂದು ಐಟಮ್ ಇದೆ, ರೆಡ್ಮಿಯನ್ನು ತೊಗೊಳ್ಳಿ. ಹಾಗೆ ಇಲ್ಲಿ ಮೊಬೈಲ್ಸು, ಇಲ್ಲಿ ನಂಬರ್ಸು, ಇಲ್ಲಿ ಬಂದು ಅಪ್ಲಿಕೇಬಲನ್ನು ಕೊಟ್ಟು ಸೊ ಇಲ್ಲಿ ಎಂಟರ್ ಹೊಡೀರಿ. ಇಲ್ಲಿ ಟ್ಯಾಕ್ಸೇಬಲನ್ನು ತೊಗೊಂಡು 12% ಅಪ್ಲೈ ಮಾಡಿ. ನೆಕ್ಸ್ಟು ಐಟಮ್ ಬಂದು 15 ನಂಬರ್ಸ್ ಇದೆ. ಸೊ ಅಮೌಂಟ್ ಬಂದು 6500 ರೂಪೀಸ್ ಇದೆ. ನೆಕ್ಸ್ಟು ಹಾಗೆ ಇನ್ನೊಂದು ಓಪೋ ತೊಗೊಳ್ಳಿ. ಓಪೋ ಒಂದು ಮೊಬೈಲ್ಸ್ ಅಂಡರ್ ಅಡಿಗಡೆ ಬರುತ್ತೆ. ಇಲ್ಲಿ ಜಿ ಎಸ್ ಟಿಯನ್ನು ಅಪ್ಲೈ ಮಾಡಿ ಅಂತ ಕೊಡಬೇಕು. ಸೊ ಇಲ್ಲಿ ಬಂದು ಟ್ಯಾಕ್ಸೇಬಲನ್ನು ತೊಗೊಳ್ಳಿ, 12%. ಸೊ ಎಷ್ಟು ಇದೆ ಅಂದರೆ 8 ನಂಬರ್ಸ್ ಇದೆ. ಸೊ ಅಮೌಂಟ್ ಬಂದು 4300. ಸೊ ಈಗ ನಮಗೆ ಜಿ ಎಸ್ ಟಿಯನ್ನು ಅಪ್ಲೈ ಮಾಡಬೇಕಲ್ಲ, ಇಲ್ಲಿ ಜಿ ಎಸ್ ಟಿಯನ್ನು ಅಪ್ಲೈ ಮಾಡಿದರೆ ಪುನಃ ನಮಗೆ ಐಟಮಿಗೆ ಹೋಗುತ್ತೆ. ಸೊ ಇನ್ನೊಂದು ಎಂಟರನ್ನು ಪ್ರೆಸ್ ಮಾಡಿಕೊಂಡು ಈಗ ಆಲ್ಟ್ಸ್ ಹೇಳಿದ್ರಿ, ಕರ್ನಾಟಕದಲ್ಲೇ ಟ್ರಾನ್ಸಾಕ್ಷನ್ ನಡೆಯೋದ್ರಿಂದ ನಾವು ಏನೇನು ಹಾಕಬೇಕು, CGST ಮತ್ತು SGST. CGST ಅಂತ ತೊಗೊಳ್ಳಿ, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ತೊಗೊಳ್ಳಿ. ಇಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರ್ ಅಡಿಗಡೆ ಬರುತ್ತೆ ಇದು. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ, GSTಗೆ. CGST ಅಂದರೆ ಸೆಂಟ್ರಲ್ ಟ್ಯಾಕ್ಸು 6% ಹಾಕಿ. ಸೊ ಯಾಕಂದರೆ 6% ಅಲ್ಲಿ ಕೊಡಬೇಕಲ್ಲ ನಾವು. ಸೊ ಬಂತು ನೋಡಿ 6%. ಹಾಗೆ SGST ಇಲ್ಲಿ ಬಂದು ಡ್ಯೂಟಿ ಟ್ಯಾಕ್ಸಸ್ಸು, GST ಅಂಡರ್ ಅಡಿಗಡೆ ಇಲ್ಲಿ ಒಂದು ಸ್ಟೇಟ್ ಟ್ಯಾಕ್ಸು. ನೆಕ್ಸ್ಟ್ ಇಲ್ಲಿ ಬಂದು 6% ತೊಗೊಂಡು ಎಂಟರ್ ಮಾಡಿರಿ. ಅದೇ ರೀತಿ 2 ಎಂಟ್ರಿ ಆಯಿತು. ಸೊ ಈಗ ನಮಗಿಲ್ಲಿ ವೇ ಬಿಲ್ ಅಪ್ಲಿಕೇಬಲ್ ಅಂತ ಕೇಳುತ್ತೆ, ಎಲೆಕ್ಟ್ರಾನಿಕ್ ವೇ ಬಿಲ್ ಅಪ್ಲಿಕೇಬಲ್ ಅಂತ ಕೇಳುತ್ತೆ. ಹೌದು ಅಂತ ತೊಗೊಳ್ಳಿ. ಇಲ್ಲಿ ಸಪ್ಲೈ ಇನ್ವಾಯ್ಸ್ ನಂಬರ್ ಇರುತ್ತೆ, ಡೇಟ್ ಯಾವ ಡೇಟಿಗೆ ಹೋಗ್ತಾ ಇದೆ ಅಂತ ಇರುತ್ತೆ, ಇಲ್ಲಿ ಯಾರು ತೊಗೊತಾ ಇದ್ದಾರೆ ಅಂತ ಇರುತ್ತೆ. ಹಾಗೆ ಇಲ್ಲಿ ನೀವು ಡಿಸ್ಪ್ಯಾಚ್ ಥ್ರೂ ಎಲ್ಲಿಂದ ಹೋಗ್ತಾ ಇದೆ ಅನ್ನೋದನ್ನು ಬೇಕಾದರೂ ಕೊಟ್ಕೋಬೋದು. ಬೇಕಿದ್ದರೆ ನೀವು ಕೊಟ್ಕೊಳ್ಳಿ. ನಾನಿಲ್ಲಿ ನಿಯರ್ ಗಣೇಶ್ ಟೆಂಪಲ್ ಹಾಸನ್ ಅಂತ ಕೊಟ್ಟಿರ್ತೀನಿ. ಸೊ ತೊಗೊಂಡಿದ್ದೀನಿ. ನೆಕ್ಸ್ಟು ಪ್ಲೇಸು, ಈಗ ನೀವು ಎಲ್ಲಿಂದ ಕಳಿಸ್ತಾ ಇದ್ದೀರಿ ಅದನ್ನು ಕೊಡ್ಬೋದು. ಹಾಗೆ ಪಿನ್ ಕೋಡ್ ಇದ್ದರೆ ಪಿನ್ ಕೋಡ್ ಕೊಟ್ಕೊಳ್ಳಿ. ಸೊ ಅದಾದಮೇಲೆ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ, 250 ಕಿಲೋಮೀಟ್ರ್ ಆ ಕಡೆ ಕಳಿಸ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟರ್ ನೇಮ್ ಅಂತ ಇದೆ, ಇಲ್ಲಿ ನೀವು ಅಂತ ತಗೊಂಡು ಇಲ್ಲಿ ಎಂಟ್ರಿ ಮಾಡಿ. ಸೊ ನೆಕ್ಸ್ಟು ಟ್ರಾನ್ಸ್ಪೋರ್ಟರ್ ID ಕೇಳುತ್ತೆ, 4 ಡಿಜಿಟ್ ನಂಬರನ್ನು ಎಂಟ್ರಿ ಮಾಡಿ. ವೆಹಿಕಲ್ ನಂಬರು KA20, ಆಮೇಲೆ
ನಿಮಗೆ ಒಂದು ಗಾಡಿ ನಂಬರನ್ನು ಎಂಟ್ರಿ ಮಾಡಿ. ಸೊ ಎಂಟ್ರಿ ಆದ ತಕ್ಷಣ ಇಲ್ಲಿ ರೆಗ್ಯುಲರ್ ಅಂತ ಹಾಕ್ಕೊಳ್ಳಿ, ಟೈಪ್ ಆಫ್ ರೆಗ್ಯುಲರ್. RR ನಂಬರ್ ಇದ್ದರೆ RR ನಂಬರ್ ಬರೀರಿ. ಆಮೇಲೆ ಡೇಟ್, ಯಾವ ಡೇಟಿಗೆ ಕಳಿಸ್ತಾ ಇದ್ರಿ ಆ ಡೇಟನ್ನು ಎಂಟ್ರಿ ಮಾಡಿ ಎಂಟರ್ ಮಾಡಿದರೆ ಆಯಿತು. ಸೊ ಇದಾದ ನಂತರ ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟ್ ಎಂಟ್ರಿ ಇಂಟು ಕೆನರಾ HDFC ಬ್ಯಾಂಕ್ ಅಂತ ಇದೆ. ಯಾವ ಬ್ಯಾಂಕಿಗೆ ಹಣವನ್ನು ಹಾಕಿದ್ದೀವಿ? HDFC ಬ್ಯಾಂಕಿಗೆ. ಬ್ಯಾಂಕ್ ಅಂಡರಲ್ಲಿ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಯಾವ ಮುಖಾಂತರ ಇದೆ? ಕ್ಯಾಶ್ ಮುಖಾಂತರ ಹಾಕ್ತಾಯಿದ್ವಿ. ಸೊ ಎಷ್ಟು ಅಮೌಂಟನ್ನು ಹಾಕ್ತಾಯಿದ್ವಿ ಅಂದರೆ 35,000. ನೆಕ್ಸ್ಟು ಪವರ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ, ಪೇಮೆಂಟ್ ವೋಚರು. ಸೊ ಯಾವುದು ಥ್ರೂ ಬ್ಯಾಂಕ್ ಅಂತ ಇರೋದ್ರಿಂದ ಇಲ್ಲಿ HDFC ಬ್ಯಾಂಕನ್ನು ತೊಗೊಳ್ಳಿ. ಸೊ ಇಲ್ಲಿ *3 ಹೊಡೆದು ಪವರ್ ಬಿಲ್ ಅಂತ ತೊಗೊಳ್ಳಿ. ಪವರ್ ಬಿಲ್ಲು ಮಂತ್ಲಿ ಕಟ್ಟೋದ್ರಿಂದ ಅದು ಇಂಡೈರೆಕ್ಟಾಗಿ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅದನ್ನ ತೊಗೊಳ್ಳಿ. ಸೊ ಅಮೌಂಟ್ ಬಂದುಬಿಟ್ಟು 2,650. ನೆಕ್ಸ್ಟು ಸೇಲ್ಸ್ ಹ್ಯಾಸ್ ಫಾಲೋಸ್ ಇನ್ ಗಣೇಶ್ ಆ್ಯಂಡ್ ಕಂಪನಿ ಅಂತಿದೆ. ಸೇಲ್ಸ್ ವೋಚರನ್ನು ತೊಗೊಳ್ಳಿ. ಇಲ್ಲಿ ಬೇಕಾದರೆ ನೀವು ಒಂದು ಬಿಲ್ ನಂಬರನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ಪಾರ್ಟಿ ನೇಮ್ ಬಂದು ಗಣೇಶ್ ಆ್ಯಂಡ್ ಕಂಪನಿ ಅಂತಿದೆ. ಗಣೇಶ್ ಆ್ಯಂಡ್ ಕಂಪನಿ ಹೆಸರಲ್ಲಿ ಒಂದು ಲೆಡ್ಜರನ್ನು ಕ್ರಿಯೇಟ್ ಮಾಡಿ ಗಣೇಶ್ ಆ್ಯಂಡ್ ಕಂಪನಿ ಸ್ಯಾಂಡ್ರಿ ಡೆಟರ್ ಹಾಕ್ತಾರೆ. ಯಾಕಂದರೆ ಇವರು ಸೇಲ್ ಮಾಡೋದ್ರಿಂದ ಇವರಿಗೆ ಹಣ ಅನ್ನೋದು ಬರುತ್ತೆ. ಸೊ ಇದನ್ನ ಎಂಟರ್ ಹೊಡ್ಕೊತ ಸೇವ್ ಮಾಡಿರಿ. ಸೇವ್ ಆದ ತಕ್ಷಣ ಇಲ್ಲಿ ಸೇಲರಿಗೆ ಏನು ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ಸೇಲ್ ಮಾಡ್ತಾಯಿದ್ದೀವಿ, ಆದ್ದರಿಂದ ಸೇಲ್ ಅಂಡರಲ್ಲಿ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ಳಿ. ಹಾಗೆ ಇಲ್ಲಿ GST ಅಪ್ಲಿಕೇಬಲ್ ಅಂತ ಎಸ್ ತೊಗೊಳ್ಳಿ. ಹಾಗೆ ಇಲ್ಲಿ ಬಂದು ಟ್ಯಾಕ್ಸೇಬಲ್ನ ಅಪ್ಲೈ ಮಾಡಿ. ಅಲ್ಲಿಯೂ ಕೂಡ 12% ಅಂತ ಹೇಳಿದ್ದಾರೆ. ಸೊ 12% ಗೂಡ್ಸನ್ನು ಆಧಾರ ಇಟ್ಕೊಂಡು ಮಾಡೋದ್ರಿಂದ ಗೂಡ್ಸ್ ಅಂತ ತೊಗೊಳ್ಳಿ. ಸೊ ಇಲ್ಲಿಯೂ ಕೂಡ ಐಟಮ್ ಇದೆ ಸ್ಯಾಮ್ಸಂಗು. ಆಲ್ರೆಡಿ ಎಂಟ್ರಿ ಮಾಡಿರ್ತೀವಲ್ಲ, ಆದ್ದರಿಂದ ಅದನ್ನ ಮತ್ತೆ ಎಂಟ್ರಿ ಮಾಡೋದಿಲ್ಲ. 10 ನಂಬರ್ಸು 10,500 ರೂಪೀಸ್ ಆಗಿದೆ. ಸೊ ಹಾಗೆ ನೆಕ್ಸ್ಟು ರೆಡ್ಮಿ ಮೊಬೈಲು. ಸೊ ರೆಡ್ಮಿ ಮೊಬೈಲ್ ಅನ್ನೋದು 15 ಇದು. ಸೊ ಇಲ್ಲಿ ಬಂದು ಅಮೌಂಟ್ ಬಂದು 9,600. ಹಾಗೆ ನೆಕ್ಸ್ಟು ಓಪೋ ಬಂದಿದೆ. ಸೊ ಓಪೋ ಮೊಬೈಲು ನಂಬರ್ಸು 8. ಸೊ ಅಮೌಂಟ್ ಬಂದು 7,900 ಆಯಿತು. ಸೊ ಇದಾದ ನಂತರ CGST SGSTಯನ್ನು ಅಪ್ಲೈ ಮಾಡಿ. ನೋಡಿ ಆಟೋಮೆಟಿಕ್ ತೊಗೊಳುತ್ತೆ. ನೀವು ಒಂದು ಸತಿ ಸರಿಯಾಗಿ ಎಂಟ್ರಿ ಮಾಡ್ತಿದ್ರೆ ಆಟೋಮೆಟಿಕ್ಕಾಗಿ ಅದು ತೊಗೊಳುತ್ತೆ. ಎಂಟರನ್ನು ಹೊಡೆದು ಸೇವ್ ಮಾಡಿ. ಇಲ್ಲಿಯೂ ಕೂಡ ನೀವು ಏನಾದರೂ ಎಂಟ್ರಿ ಮಾಡೋದಿದ್ದರೆ ಮಾಡಿ ಸೇವ್ ಮಾಡಿ. ಸೊ ಸೇವ್ ಆಯ್ತಲ್ಲ. ಸೊ ಸೇವ್ ಆದಮೇಲೆ ಕ್ಯಾಶ್ ವಿಡ್ರಾ ಫ್ರಮ್ HDFC ಬ್ಯಾಂಕ್. ವಿಡ್ರಾ ಮಾಡ್ಕೊಂಡಿದ್ದೀವಿ HDFC ಬ್ಯಾಂಕಿಂದ ಕ್ಯಾಶನ್ನು. ಸೊ ಇಲ್ಲಿ HDFC ಬ್ಯಾಂಕ್ ಥ್ರೂ ನಾವು ಹಣ ತೆಗೆದಿದ್ದೀವಿ. ಸೊ ಹಣ ತೆಗೆದಿದ್ರೆ ಎಷ್ಟನ್ನು ತೆಗೆದಿದ್ದೀವಿ? 10,000 ತೆಗೆದಿದ್ದೀವಿ. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಟು ರವಿ ಟ್ರೇಡರ್ಸ್, ಪೇಮೆಂಟ್ ವೋಚರನ್ನು ತೊಗೊಳ್ಳಿ. ಕ್ಯಾಶ್ ತೊಗೊಂಡು ಇಲ್ಲಿ ರವಿ ಟ್ರೇಡರ್ಸನ್ನು ನೀವು ತೊಗೋಬೇಕು. ರವಿ ಆ್ಯಂಡ್ ಸನ್ಸನ್ನು ತೊಗೊಂಡ ತಕ್ಷಣ ಇಲ್ಲಿ 2,28,368 ಇಲ್ಲೇ ಬಂದಿರುತ್ತೆ ನೋಡಿ ಅಮೌಂಟ್ ಅನ್ನೋದು. ಇಲ್ಲಿ ಬಂದಿರುತ್ತೆ. ಈ ಅಮೌಂಟನ್ನು ಪೇಯ್ಡ್ ಮಾಡಿ ಅಗೇನೆಸ್ಟ್ ರೆಫರೆನ್ಸ್ ನಂಬರ್ಗೆ ಕೊಟ್ಟರೆ ಆಯಿತು. ಸೊ ತೊಗೊಳುತ್ತೆ, ಅಲ್ಲಿ 0 ಬ್ಯಾಲೆನ್ಸ್ ಬರುತ್ತೆ. ಸೊ ಪೇಮೆಂಟ್ ಆಗಿರುತ್ತೆ. ಹಾಗೆ ಕ್ಯಾಶ್ ರಿಸೀವ್ಡ್ ಅವರಿಂದ ರಿಸೀವ್ ಮಾಡ್ಕೊಂಡಿದ್ದೀವಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಗಣೇಶ್ ಆ್ಯಂಡ್ ಕಂಪನಿ. ಸೊ ಇವರು ತೊಗೊಳ್ಳಿ. ಇಲ್ಲಿಯೂ ಕೂಡ 3,49,664 ಅಂತ ಇದೆ, 664. ಇದನ್ನು ಕೂಡ ತೊಗೊಂಡು ಅಗೇನೆಸ್ಟ್ ಬಿಲ್ ನಂಬರ್ಗೆ ಎಂಟರ್ ಮಾಡಿ. ನೆಕ್ಸ್ಟು ನಿಮಗೆ ಇಂಟರ್ನೆಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ HDFC ಬ್ಯಾಂಕ್ ಮುಖಾಂತರ ವ್ಯವಹಾರ ನಡೀತಾ ಇದೆ. ಸೊ ಯಾವುದು ಮಾಡ್ತಾ ಇದ್ದೀರಾ? ಇಂಟರ್ನೆಟ್ ಬಿಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಇರುತ್ತೆ. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಿ. ಇಲ್ಲಿ ಅಮೌಂಟ್ ಬಂದು 550 ಇದೆ. ಸೊ ಹೀಗೆ ನೀವು GSTಯನ್ನು ಎಂಟ್ರೀಸ್ ಮಾಡ್ಬೋದು.
ಸೊ ಈಗ ಎಂಟ್ರಿ ಆದ ತಕ್ಷಣ ರಿಪೋರ್ಟ್ ಎಲ್ಲಿ ನೋಡಬೇಕು ಅಂತ ಎಸ್ಕೇಪ್ ಹೊಡಿರಿ. ಗೆಟ್ವೇ ಆಫ್ ಟ್ಯಾಲಿ ಡಿಸ್ಪ್ಲೇ ಅಂತ ಇದೆಯಲ್ಲ, ಡಿಸ್ಪ್ಲೇ ಒಳಗಡೆ ಸ್ಟ್ಯಾಟ್ಯುಟರಿ ರಿಪೋರ್ಟ್ಸ್ ಬರುತ್ತೆ. ಇದರಲ್ಲಿ ಇದರಲ್ಲಿ ಜಿ ಎಸ್ ಟಿ ರೇಟ್ 1 ಅಂತ ಇದೆ, 1 ಬರೋದಿಲ್ಲ. ಸೊ ಇದು ರಿಟರ್ನ್ ಫೈಲ್ಗೆ 2 ಅನ್ನು ತೆಗೀರಿ. ಜಿ ಎಸ್ ಟಿ ರೇಟ್ 2 ಅನ್ನು ತೆಗೆದು ಜಿ ಎಸ್ ಟಿ ರೇಟ್ 3B ಅನ್ನು ತೆಗೀರಿ. ಜಿ ಎಸ್ ಟಿ ರೇಟ್ 2 ಮತ್ತು ಜಿ ಎಸ್ ಟಿ ರೇಟ್ 3B ಬರಬೇಕು. ಆಧಾರ ಇಟ್ಕೊಂಡು ನಾವು ನೆಕ್ಸ್ಟು ರಿಟರ್ನ್ ಫೈಲ್ ಮಾಡೋದು. ಸೊ ಈಗ ಎಕ್ಸ್ಪೋರ್ಟ್ ಮಾಡೋದಿದ್ರೆ Alt E ಅನ್ನು ಹೊಡಿಬೋದು. ನೆಕ್ಸ್ಟ್ ನೋಡಿ Alt E ಅನ್ನು ಹೊಡಿತೀನಿ. ಎಕ್ಸೆಲ್ ಸ್ಪ್ರೆಡ್ಶೀಟಿಗೆ ಹೋಗುತ್ತೆ ನೋಡಿ ಬಿಲ್ಲು. ತುಂಬ ಹೊತ್ತು ತಗೊಳುತ್ತೆ. ನೋಡಿ ಜಿ ಎಸ್ ಟಿ 3B ಬಿಲ್ ಇದನ್ನು ಇಟ್ಕೊಂಡು ರಿಟರ್ನ್ ಫೈಲ್ ಮಾಡ್ತಾರೆ. ನೋಡ್ಕೊಳ್ಳಿ ಬಿಲ್ ಬಂದಿದೆ. ಸೊ ಹಾಗೆ ನೆಕ್ಸ್ಟು ಜಿ ಎಸ್ ಟಿಯಲ್ಲಿ ಜಿ ಎಸ್ ಟಿ ರೇಟ್ ಸೆಟಪ್ಪನ್ನು ಓಪನ್ ಮಾಡಿ ಇದರಲ್ಲಿ ನೋಡಿ ಡಬಲ್ ಎಂಟ್ರಿ ಹೊಡೆದ್ರೆ ರೇಟ್ ಎಷ್ಟೆಷ್ಟು ಯಾವ್ಯಾವುದಕ್ಕೆ ಹೋಗಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಹಾಗೆ ಜಿ ಎಸ್ ಟಿ ನಂಬರ್, ಪಾರ್ಟಿ ಜಿ ಎಸ್ ಟಿ ನಂಬರ್ ನಾವು ಅಪ್ಡೇಟ್ ಮಾಡಿಲ್ಲ, ಅಪ್ಡೇಟ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು ನೋಡಿ. ಜಿ ಎಸ್ ಟಿ ಪಾರ್ಟಿ ಅಪ್ಡೇಟ್ ನಂಬರನ್ನು ಬೇಕಾದರೆ ಹಾಕೋಬೋದು. ಅದಾದಮೇಲೆ ಜಿ ಎಸ್ ಟಿ ರೇಟ್ 2 ಮತ್ತು ಜಿ ಎಸ್ ಟಿ ರೇಟ್ 3B ಅನ್ನು ನೋಡಿ. ಆಮೇಲೆ ಈ ಸುಗಮ್ ನೋಡಿ, ಈ ಸುಗಮ್ ಕೆಲವು ಸತಿ ಎಂಟ್ರಿ ಮಾಡೋದಿದ್ರೆ ಸಿಗುತ್ತೆ. ಸೊ ನೆಕ್ಸ್ಟ್ ಎಸ್ಕೇಪನ್ನು ಹೊಡೀರಿ. ಪುನಃ ನಿಮಗೆ ವೋಚರ್ ಟ್ರಾನ್ಸಾಕ್ಷನಿಗೆ ಬರ್ತೀನಿ. ನೋಡ್ಕೊಳ್ಳಿ ಪೇಜಪ್ಪನ್ನು ಹೊಡೆದಿದ್ದೀನಿ. ಸೊ ಪೇಜಪ್ಪನ್ನು ಹೊಡೆದು ಇಲ್ಲಿ Alt E ಅನ್ನು ಹೊಡೆದಿದ್ದೀನಿ ಎಕ್ಸ್ಪೋರ್ಟ್ ಅಂತ. ಸೊ ಇಲ್ಲಿ ಬ್ಯಾಕ್ ಸ್ಪೇಸನ್ನು ಹೊಡೆದು ಇಲ್ಲಿ PDF ಕೊಡ್ತೀನಿ. ಸೊ ಇಲ್ಲಿ PDF ಫೈಲಿಗೆ ಕೊಟ್ಟು ನಿಮಗೆ ಒಂದು ರಿಪೋರ್ಟನ್ನು ತೋರಿಸ್ತೀನಿ. ನೋಡ್ಕೊಳ್ಳಿ ಬಂತು ನೋಡಿ ಬಿಲ್ ನಂಬರ್ ನೋಡಿ. ನೀವು ಅಂಗಡಿಯಲ್ಲಿ ತೆಗೆಯುವಂಥ ಬಿಲ್ ಇಲ್ಲಿ ಬಂದಿದೆ. ಟ್ಯಾಕ್ಸು ಸೆಂಟ್ರಲ್ ಟ್ಯಾಕ್ಸ್ ಎಷ್ಟು ಹೋಗಿದೆ, ಸೇಲ್ಸ್ ಟ್ಯಾಕ್ಸ್ ಎಷ್ಟು ಹೋಗಿದೆ, ಸ್ಟೇಟ್ ಟ್ಯಾಕ್ಸ್ ಎಷ್ಟು ಹೋಗಿದೆ ಅಂತ ಎಲ್ಲ ಕೊಡ್ತಾ ಇದ್ದೀನಿ. ಬಿಲ್ಲನ್ನು ನೋಡ್ಬೋದು, ಮಾಡಿದ್ರಲ್ಲ. ಸೊ ಈಗ ಯಾವ ರೀತಿ ಟ್ಯಾಕ್ಸ್ ಇನ್ವಾಯ್ಸ್ ಬಿಲ್ಲನ್ನು ನಾವು ಜಿ ಎಸ್ ಟಿಯಲ್ಲಿ ಎಂಟ್ರಿ ಮಾಡಿ ತೆಗೆಯೋದು ಅಂತ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೀವು ಇನ್ನೊಂದು ಸ್ಟೇಟ್ ಜೊತೆ ವ್ಯವಹಾರವನ್ನು ನಡೆಸಿದರೆ ಯಾವ ರೀತಿ ಜಿ ಎಸ್ ಟಿಯನ್ನು ಎಂಟ್ರಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಟೇಕ್ ಕೇರ್, ಬಾಯ್, ಟಾಟಾ.